SIT ಮಾಹಿತಿ ಕೊಟ್ಟಿದೆ. ಟ್ರೆಜರಿಯಿಂದ ಗೌರ್ಮೆಂಟ್ ಟ್ರೆಜರಿಯಿಂದ ಒಟ್ಟು 180 ಕೋಟಿ ಟ್ರಾನ್ಸಾಕ್ಷನ್ ಆಗ್ತದೆ ವಾಲ್ಮೀಕಿ ಹಗರಣದಲ್ಲಿ. ಟ್ರೆಜರಿಯಿಂದ ಅಫಿಷಿಯಲ್ ಆಗಿ ಟ್ರೆಜರಿಯಿಂದ ಹಂಗೆ ಆಗಕ್ಕೆ ಸಾಧ್ಯ ಆಗಲ್ಲ. ಈ ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ SIT ಇದೆ, ನೋಡ್ಕೊತದೆ. ಗೊತ್ತಾಯ್ತಾ? ಈಗ 3 ತನಿಖೆಗಳು ನಡೀತಾ ಇದ್ದಾರೆ. ಒಂದು CBI ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ, ಇನ್ನೊಂದು SIT ಮಾಹಿತಿ ಕೊಟ್ಟಿದೆ. ಟ್ರೆಜರಿಯಿಂದ ಗೌರ್ಮೆಂಟ್ ಟ್ರೆಜರಿಯಿಂದ ಒಟ್ಟು 180 ಕೋಟಿ ಟ್ರಾನ್ಸಾಕ್ಷನ್ ಆಗ್ತದೆ ವಾಲ್ಮೀಕಿ ಹಗರಣದಲ್ಲಿ. ಟ್ರೆಜರಿಯಿಂದ ಅಫಿಷಿಯಲ್ ಆಗಿ ಟ್ರೆಜರಿಯಿಂದ ಹಂಗೆ ಆಗಕ್ಕೆ ಸಾಧ್ಯ ಆಗಲ್ಲ. ಈ ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ SIT ಇದೆ, ನೋಡ್ಕೊತದೆ. ಗೊತ್ತಾಯ್ತಾ? ಈಗ 3 ತನಿಖೆಗಳು ನಡೀತಾ ಇದ್ದಾರೆ. ಒಂದು CBI ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ, ಇನ್ನೊಂದು SIT ಮಾಹಿತಿ ಕೊಟ್ಟಿದೆ. ಟ್ರೆಜರಿಯಿಂದ ಗೌರ್ಮೆಂಟ್ ಟ್ರೆಜರಿಯಿಂದ ಒಟ್ಟು 180 ಕೋಟಿ ಟ್ರಾನ್ಸಾಕ್ಷನ್ ಆಗ್ತದೆ ವಾಲ್ಮೀಕಿ ಹಗರಣದಲ್ಲಿ. ಟ್ರೆಜರಿಯಿಂದ ಅಫಿಷಿಯಲ್ ಆಗಿ ಟ್ರೆಜರಿಯಿಂದ ಹಂಗೆ ಆಗಕ್ಕೆ ಸಾಧ್ಯ ಆಗಲ್ಲ. ಈ ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ SIT ಇದೆ, ನೋಡ್ಕೊತದೆ. ಗೊತ್ತಾಯ್ತಾ? ಈಗ 3 ತನಿಖೆಗಳು ನಡೀತಾ ಇದ್ದಾರೆ. ಒಂದು CBI ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ, ಇನ್ನೊಂದು SIT ಮಾಹಿತಿ ಕೊಟ್ಟಿದೆ. ಟ್ರೆಜರಿಯಿಂದ ಗೌರ್ಮೆಂಟ್ ಟ್ರೆಜರಿಯಿಂದ ಒಟ್ಟು 180 ಕೋಟಿ ಟ್ರಾನ್ಸಾಕ್ಷನ್ ಆಗ್ತದೆ ವಾಲ್ಮೀಕಿ ಹಗರಣದಲ್ಲಿ. ಟ್ರೆಜರಿಯಿಂದ ಅಫಿಷಿಯಲ್ ಆಗಿ ಟ್ರೆಜರಿಯಿಂದ ಹಂಗೆ ಆಗಕ್ಕೆ ಸಾಧ್ಯ ಆಗಲ್ಲ. ಈ ಟ್ರೆಜರಿಯವರು ಅಲ್ಲಿ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಅವ್ಯವಹಾರ ಆಗಿದ್ರೆ ಅದಕ್ಕೆ SIT ಇದೆ, ನೋಡ್ಕೊತದೆ. ಗೊತ್ತಾಯ್ತಾ? ಈಗ 3 ತನಿಖೆಗಳು ನಡೀತಾ ಇದ್ದಾರೆ. ಒಂದು CBI ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ, ಇನ್ನೊಂದು